ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಭೀತಿ ಮತ್ತಷ್ಟು ರೋಚಕವಾಗ್ತಾ ಇರುವಂತಹದ್ದು, ದಿನದಿಂದ ದಿನಕ್ಕೆ ಭಯಾನಕವಾಗಿ ಜನರಲ್ಲಿ ಭಯವಾದ ವಾತಾವರಣ ಹುಟ್ಟಿಸ್ತಾ ಇರುವಂತದ್ದು. ಇದರ ಜೊತೆಗೆ ಈಗ ಇಂಡಿಯಾಗೂ ಸಹ ಏನು ಚಿನ್ನ ಮತ್ತು ಬೆಳ್ಳಿ ಬರ್ತಾ ಇತ್ತು, ಅದರಲ್ಲೂ ಸಹ ಒಂದಷ್ಟು ಬದಲಾವಣೆಗಳು ಕಾಣ್ತವೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲದರ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಜುವೆಲರಿ ಅಸೋಸಿಯೇಷನ್ ಖಜಾಂಚಿಗಳಾಗಿರುವಂತಹ ರವಿಕುಮಾರ್ BV ಅವರು. ಅವರೊಟ್ಟಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಫೈನ್ ಚೆನ್ನಾಗಿದ್ದೀವಿ ಸರ್. ಈಗ ಸದ್ಯಕ್ಕೆ ಏನು ಯುದ್ಧ ನಡೀತಾ ಇದೆ, ತಮಗೂ ಗೊತ್ತಿರುವಂತಹ ವಿಚಾರ. ಸೊ ಈಗ ಬೇರೆ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದಾಗಿ ಈಗ ನಾವು ಏನ್ ತರಿಸ್ಕೋತಾ ಇದ್ವಿ, ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಾಗಿರ್ಬೋದು, ಮತ್ತೆ ನಮಗ್ ಬರುವಂತಹದ್ರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಬರುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹೌದಾ, ನಮಗೇನಾದ್ರೂ ಸಮಸ್ಯೆ ಆಗುತ್ತಾ ಅಲ್ಲಿಂದ ತರುವಂತಹ ಚಿನ್ನ ಬೆಳ್ಳಿಯ ದರದಲ್ಲಿ ಅನ್ನುವಂಥದ್ದು? ನೋಡಿ, ಚಿನ್ನ ಬಂದು ನಮ್ಮ ದೇಶದಲ್ಲಿ ಪ್ರೊಡಕ್ಟಿವಿಟಿ ತುಂಬಾ ಕಮ್ಮಿ ಆಗಿದೆ. ಸೊ ಮ್ಯಾಕ್ಸಿಮಮ್ ನಮ್ಗೆ ಇವಾಗ ನಾವು ಚಿನ್ನ ಇಲ್ಲೇನು ಉಪಯೋಗ ಮಾಡ್ತೀವೋ 90% ನಾವು ಡಿಪೆಂಡ್ ಆಗಿರೋದು ಇಂಪೋರ್ಟ್ಸ್ ಮೇಲೆನೆ. ಆ ಇಂಪೋರ್ಟ್ಸ್ ಅಂದರೆ ಈ ಹಲವಾರು ಕಂಟ್ರಿಗಳಿಂದ ಬರುತ್ತೆ, ಕೆಲವು ಸಲ ಲಂಡನ್ನಿಂದ ಬರುತ್ತೆ, ದುಬೈಯಿಂದ ಬರುತ್ತೆ, ತುಂಬ ಕಡೆಯಿಂದ ಚಿನ್ನ ಬರುತ್ತೆ, ಎಲ್ಲ ಥ್ರೂ ಬ್ಯಾಂಕ್ ಮೂಲಕ ಲೀಗಲ್ ಆಗೇ ಬರ್ತಾ ಇದೆ ಎಲ್ಲ. ಇವಾಗ ಈ ಒಂದು ಪರಿಸ್ಥಿತಿ ಈ ಥರ ಬಂದಾಗ ಇಂಪೋರ್ಟ್ಸ್ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಟ್ರಾನ್ಸಿಟ್ ಮಾಡೋಕ್ಕಾಗತ್ತೋ ಇಲ್ಲೋ ಅಂತಾಗತ್ತೆ, ಒಂದು ಆರ್ಟಿಫಿಷಿಯಲ್ ಡಿಮ್ಯಾಂಡು ಕ್ರಿಯೇಟ್ ಆಗುತ್ತೆ. ಅದರ ಮೇಲೆ ಪ್ರಪಂಚದಲ್ಲಿ ಏನೇ ಒಂದು ಯುದ್ಧ ಎಲ್ಲೇ ಆಗಲಿ, ಅಕಸ್ಮಾತ್ ಪ್ರಪಂಚ ಎಲ್ಲೂ ಸುರಕ್ಷೆ ಇಲ್ಲ ಅಂದರೆ, ಇವಾಗ ಆಗಿರೋದು ಏನಂದರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್, ದಟ್ ಈಸ್ ಗೌರ್ಮೆಂಟ್ ಬ್ಯಾಂಕ್ಸ್, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗಿದೆಯೋ ಅದೇ ಥರ ಅಲ್ಲೂ ಅವರಲ್ಲಿ ಫೆಡ್ ಬ್ಯಾಂಕ್ ಅಂತಿರುತ್ತೆ. ಒಂದೊಂದು ದೇಶದಲ್ಲಿ ಈ ಥರ ಅವರ ಸರ್ಕಾರಿ ಬ್ಯಾಂಕ್ಗಳಿರುತ್ತೆ. ಇದು ಚಿನ್ನ ಇಷ್ಟು ದಿನ ಮೇಲಕ್ಕೆ ಹೋಗಿರೋ ಕಾರಣ ಕೂಡ ಅಷ್ಟೇ, ಪ್ರಪಂಚ ಸುರಕ್ಷೆ ಇಲ್ಲ ಅಂತ ಸುರಕ್ಷಾಧಾಮಕ್ಕಾಗಿ ಸರ್ಕಾರಗಳೇ ಪರ್ಚೇಸ್ ಮಾಡಿ ಡಾಲರ್ನ ಬೀಟ್ ಮಾಡೋದಕ್ಕೋಸ್ಕರ ನಾಳೆ ದಿನ ಡಾಲರ್ ಎಕ್ಸ್ಪೆನ್ಸಿವ್ ಆಗ್ಬೋದು, ಅಕಸ್ಮಾತ್ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗ್ಬೋದು. ಆ ಥರ ಒಂದು ಸನ್ನಿವೇಶ ಬಂದರೆ ಕಾಪಾಡ್ಕೊಳೋದಕ್ಕೆ ಏನಾಗುತ್ತೆ, ಸುರಕ್ಷಾಧಾಮಕ್ಕೆ ಎಲ್ಲ ಏನು ಮಾಡಿದ್ದಾರೆ, ಚಿನ್ನ ಪರ್ಚೇಸ್ ಮಾಡಿದ್ದಾರೆ. ಅದು ಟನ್ನುಗಳೇ 2024ರಿಂದನೂ ಪರ್ಚೇಸ್ ಮಾಡ್ತಾನೆ ಇದ್ದಾರೆ, ಇಂದಿಗೂ ಮಾಡ್ತಾನೆ ಇದ್ದಾರೆ. ಏನು ಈ ಥರ ಒಂದು ಸನ್ನಿವೇಶ ಆಗ್ಬೋದು ಅಂತೇಳಿ ಇವಾಗ ಚಿನ್ನ ಯಾರು ಪರ್ಚೇಸ್ ಮಾಡಿಟ್ಕೊಂಡಿರೋ ಸುರಕ್ಷಿತವಾಗಿ ಅವರು ಒಂಥರ ಸೇಫ್ ಫೀಲ್ ಆಗ್ತಾ ಇದ್ದಾರೆ. ಅವರು ನಮಗೆ ಒಂದು ಸುರಕ್ಷಿತದಲ್ಲಿ ಇರೋದ್ರಿಂದ ನಮ್ಗೆ ಏನು ಯೋಚನೆ ಇಲ್ಲ, ಚಿನ್ನದಲ್ಲಿ ನಮಗೆ ಸೆಕ್ಯೂರಿಟಿ ಇದೆ ಅಂತ ಹೇಳಿ. ಇದು ಈ ಥರ ಸನ್ನಿವೇಶಗಳು ನಮಗೆ ಶುರುವಲ್ಲಿ ಕಾಣ ಬಂದಿಲ್ಲ. ಆಮೇಲೆ ಈ ಯಾವಾಗ ಆ ಕಾಲದಲ್ಲಿ ಇರಾನ್ ಇದು ಕುವೈಟು ಇರಾಕು ಯುದ್ಧ ಆದಾಗ ಆ ಸಮಯದಲ್ಲಿ ಬಂತು. ಆಮೇಲೆ ಕೋವಿಡ್ ಟೈಮಲ್ಲೂ ಇದೇ ಥರ ಪ್ರಪಂಚ ಏನಾಗತ್ತೋ, ಏನೆಲ್ಲಿ ಮುಳುಗೋಗತ್ತೋ, ಯಾವಾಗ ಪೀರಿಯಡ್ ಆಫ್ ಅನ್ಸರ್ಟನಿಟಿ ಅಂತೀವಿ, ಅಂಥ ಒಂದು ಪೀರಿಯಡ್ ಬಂದಾಗ ಏನಾಗ್ತದೆ, ಶೇರ್ ಮಾರ್ಕೆಟು ಬಿದ್ದೋಗ್ಬೋದು, ಬ್ಯಾಂಕ್ಗಳು ಮುಳುಗೋಗ್ಬೋದು. ಕೆಲವು ಸಲ ಬ್ಯಾಂಕ್ಗಳು, ಕೆಲವು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಮುಳುಗೋದಾಗ ಕೂಡ ಇದೇ ಥರ ಸನ್ನಿವೇಶ ಬಂತು. ಈ ಥರ ಏನೇ ಒಂದು ಕೆಟ್ಟ ಪರಿಸ್ಥಿತಿ ಪ್ರಪಂಚ ನೋಡುತ್ತೋ ಆವಾಗ ಏನಾಗುತ್ತೆ, ನಮ್ಗೆ ಹಾಕಿರೋ ದುಡ್ಡು ನಮ್ಮ ಬ್ಯಾಂಕಲ್ಲಿ ಬರುತ್ತೋ ಇಲ್ಲೋ, ನಾವು ಕಾರ್ಪೊರೇಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಶೇರ್ ಮಾರ್ಕೆಟ್ ಏನಾಗುತ್ತೋ ಅಂತ, ಅದಕ್ಕೆ ಗಬಕ್ಕಂತ ಏನು ಮಾಡ್ತಾರೆ, ಮೊದಲು ಚಿನ್ನ ತೆಗೆದಿಟ್ಬೇಡ, ನಮ್ಮ ದುಡ್ಡು ಭದ್ರ ಇರಲಿ ಅಂತ. ಈ ಕಾನ್ಸೆಪ್ಟು ಇದೇನು ಹೊಸದೇನಲ್ಲ. ನಮ್ಮ ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಅಷ್ಟೇ, ಯಾವುದೋ ಒಂದು ಚಿನ್ನ ತೆಗೆದಿಟ್ಕೊಳ್ಳೋಣ, ನಾಳೆ ಕಷ್ಟ ಕಾಲಕ್ಕಾಗತ್ತೆ ಅನ್ನೋದು. ಅದು ಇವಾಗ ಪ್ರಪಂಚ ಎಲ್ಲ ಕಳ್ತಿದ್ದಾರೆ. ಪ್ರಪಂಚದಲ್ಲಿ ಮುಂಚೆ ಯಾರು ಚಿನ್ನ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಇವಾಗ ಚೈನಾ ಆಗಲಿ, ಈವನ್ ಇವಾಗ ಹೊಸದಾಗಿರೋ ಪೋಲ್ಯಾಂಡ್ ಆಗಲಿ, ಇನ್ನು ಪೋಲ್ಯಾಂಡ್ ಹೊಸದೇನಲ್ಲ ದೇಶ, ಅವರೆಲ್ಲ ಚಿನ್ನ ಪರ್ಚೇಸ್ ಮಾಡ್ತಾರದು ಹೊಸದಾಗಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಚಿನ್ನ ಪರ್ಚೇಸ್ ಮಾಡಿಲ್ಲೋ ಎಲ್ರಿಗೂ ಈಗ ಚಿನ್ನದ ಮೇಲೆ ಕುತೂಹಲ ಬಂದಿದೆ. ಇಲ್ಲಿ ನಮ್ಮ ವ್ಯಾಪಾರದಲ್ಲೂ ಅಷ್ಟೇ, ಮುಂಚೆ ಒಂದು ಬಳೆ ಬೇಕು, ಸರ ಬೇಕು ಅನ್ನೋರು ಕೂಡ ಇವಾಗ ನಮ್ಗೊಂದು ಬಾರ್ ಚಿನ್ನ ಕೊಟ್ಬಿಡಿ, ಒಂದು 50 ಗ್ರಾಮ್ ಕೊಟ್ಬಿಡಿ, 100 ಗ್ರಾಮ್ ಕೊಟ್ಬಿಡಿ ಅಂತ ಹೇಳಿ ಸುರಕ್ಷಾಧಾಮ ಅನ್ನೋದು ಎಲ್ಲರಿಗೂ ಬಂದಿದೆ. ಅಂದರೆ ಪ್ರತಿಯೊಬ್ಬರು, ಈವನ್ ಕಸ್ಟಮರಲ್ಲಿ ಕೂಡ ನನಗೆ ಒಡವೆ ಬೇಕು ಅಂತ ಇಲ್ಲ, ಚಿನ್ನ ತೆಗೆದಿಟ್ಬೇಡ. ಇವಾಗ ಬೆಳ್ಳಿನೂ ಅಷ್ಟೇ, ಮೊನ್ನೆ ಎಲ್ಲ ಜಾಸ್ತಿ ಆದಾಗ ಬೇಕೋ ಬೇಡವೋ, ಏನಾಗತ್ತೋ ಏನೋ, ಬೆಳ್ಳಿ ತೆಗೆದಿಟ್ಬೇಡ ಅಂತ. ಆ ಥರ ಈ ಒಂದು ಪೀರಿಯಡ್ ಆಫ್ ಅನ್ಸರ್ಟನಿಟಿಯಿಂದ ಎಲ್ಲರೂ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕಾರಣದಿಂದ, ಅದ್ರ ಜೊತೆಗೆ ಈ ಥರ ನಾವು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಡಿಮ್ಯಾಂಡ್ ಬೆಳೆಯುತ್ತೆ. ಡಿಮ್ಯಾಂಡ್ ಬೆಳೆದಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಆ ಕಾರಣದ ವೆರಿ ಇಂಪಾರ್ಟೆಂಟ್ ಕಾರಣ, ಆ ಕಾರಣಕ್ಕೆ ಎಲ್ಲ ಬೆಲೆ ಜಾಸ್ತಿ ಆಗಿರೋದು. ನೀವು ಹೇಳಿದ್ರಿ ಡಿಮ್ಯಾಂಡ್ ಹೆಚ್ಚಾದಂತ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಏನು ಅಂತಂದ್ರೆ, ಈಗ ಯುದ್ಧದ ರಿಲೇಟ್ ನಾವು ನೋಡೋದಾದ್ರೆ, ಯಾಕಂತಂದ್ರೆ ಅಲ್ಲಿ ಪರಿಸ್ಥಿತಿ ಈಗ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಇದೆ, ಯುದ್ಧ ಆಗ್ತಾ ಇರೋದ್ರಿಂದಾಗಿ ಏನಾದ್ರೂ ದರ ಹೆಚ್ಚಾಗುವ ಸಾಧ್ಯತೆ ಇದೆಯಾ ಅಂತ, ಅಥವಾ ಡಿಮ್ಯಾಂಡ್ ಇರೋದಕ್ಕೆ ಮಾತ್ರನೇ ಸರಿ? ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಚಿನ್ನ ಬೆಳೀತು,
ಆಮೇಲೆ ಮತ್ತೆ ಇವರು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಶುರುವಲ್ಲಿ ಅವರು ನ್ಯೂಕ್ಲಿಯರ್ ಅಸೆಟ್ಸ್ ಹೊಡೆದಾಗ ಆವಾಗೂ ಆಯಿತು. ಮತ್ತು ಇಸ್ರೇಲು ಮತ್ತು ಹಮಾಸ್ ಜೊತೆ ಗಲಾಟೆ ನಡೆದಾಗ ಆವಾಗೂ ಜಾಸ್ತಿ ಆಯ್ತು. ಯಾವಾಗ ಪ್ರಪಂಚ ಸುರಕ್ಷಾ ಇಲ್ವೋ ಅನ್ನೋ ಒಂದು ಸಂದರ್ಭ ಬಂದಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ, ಏನಾಗ್ಬೋದು ಮಾರ್ಕೆಟ್. ಯಾಕೆಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಆವಾಗ ಇರಾಕ್ ಕುವೈಟ್ ಅನೆಕ್ಸ್ ಮಾಡಿದಾಗ ಆವಾಗ ಅಮೆರಿಕನ್ಸ್ ಹೋಗಿ ಇರಾಕ್ ನೋಡಿದಾಗ ಯುದ್ಧದಲ್ಲಿ ಆವಾಗ ಏನಾಯ್ತು, ಶೇರ್ ಮಾರ್ಕೆಟ್ ಅರ್ಧಕ್ಕರ್ಧ ಮುಳುಗೋಯ್ತು. ಆವಾಗ ಏನಾಯ್ತು, ಶೇರಲ್ಲಿ ತುಂಬ ಜನ ಕಳ್ಕೊಂಡ್ರು, ತುಂಬ ಜನ ನಷ್ಟ ಆದರು. ಇವಾಗ ಏನಾಗಿದ್ದಾರೆ, ಎಲ್ಲ ಹುಷಾರಾಗಿದ್ದಾರೆ. ಆ ಥರ ಪರಿಸ್ಥಿತಿ ಬಂದಾಗ ಮೊದಲು ಚಿನ್ನ ತೆಗೆದಿಟ್ಬೇಡ, ಚಿನ್ನ ಯಾವತ್ತೂ ಕಮ್ಮಿ ಆಗಲ್ಲ ಅನ್ನೋ ಥರ ಆ ಒಂದು ಡಿಮ್ಯಾಂಡಿಂದಾಗಿದೆ. ಯುದ್ಧಗಳು ಇನ್ನೂ ಬೆಳೀತಾ ಇದ್ರೆ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇವಾಗ ನಿನ್ನೆ ಸ್ವಲ್ಪ ಸುಧಾರಿಸ್ಕೊಂತು, ಯಾಕೆಂದರೆ ಅಮೆರಿಕಾಗೆ ಅಪ್ಪರ್ ಎಡ್ಜ್ ಇದೆ, ಏನು ತೊಂದರೆ ಇಲ್ಲ ಅಂತ. ಯಾವಾಗ ಅಮೆರಿಕಾಗೆ ಥ್ರೆಟ್ ಬರುತ್ತೆ, ಒಂದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಗೆ ಯಾವಾಗ ಒಂದು ಥ್ರೆಟ್ ಬರುತ್ತೋ ಆವಾಗ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನು ಮುಂದಕ್ಕೂ ಅಷ್ಟೇ, ಏನೇ ಒಂದು ಸನ್ನಿವೇಶ, ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾಗ ಹೆಂಗಾಯ್ತು, ಏನಾಗತ್ತೆ ಅಂತ, ಆ ಥರ ಪರಿಸ್ಥಿತಿ ಬಂದಾಗ ಇನ್ನೂ ಬೆಳೀತಾನೆ ಇರುತ್ತೆ ಚಿನ್ನ. ಸರ್, ಚಿನ್ನದ ದರದಲ್ಲಿ ಮಾತ್ರ ಏರಿಕೆ ಆಗುವಂತ ಸಾಧ್ಯತೆ ಇದೆಯಾ, ಅಥವಾ ಬೆಳ್ಳಿ ದರದಲ್ಲೂ ಸಹ ನಾವು ಏನಾದರೂ ವ್ಯತ್ಯಾಸಗಳನ್ನ ಕಾಣಬಹುದಾ? ನೋಡಿ, ಚಿನ್ನ ಮತ್ತು ಬೆಳ್ಳಿ ಅದೊಂಥರ ಕೊಲೋನಿಯಲ್ ಕಸಿನ್ಸ್ ತರ. ಅದು ಚಿನ್ನ ಯಾವಾಗ ಬೆಳೀತು ಅಂದ್ರೆ ಬೆಳ್ಳಿನೂ ಬೆಳೆಯುತ್ತೆ. ಬಟ್ ಬೆಳ್ಳಿ ಬೆಳೆಯೋಕ್ಕೆ ಇನ್ನೊಂದು, ಚಿನ್ನ ಬಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಬ್ಯಾಂಕ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬೆಳ್ಳಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಂದ್ರೆ ಈ ಸೋಲಾರ್ ಪ್ಯಾನಲ್ಸು, ಮೈಕ್ರೋ ಚಿಪ್ಸು, ಆಮೇಲೆ ಸೆಮಿ ಕಂಡಕ್ಟರ್ ಡಿವೈಸಸ್ಸು, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರ ಪ್ರತಿಯೊಂದು ಇದಕ್ಕೂ ಸಿಲ್ವರ್ ಆಸ್ ಇಟ್ಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೀವಿ, ಅದು ವಿಚ್ ಆಫರ್ಸ್ ಲೀಸ್ಟ್ ರೆಸಿಸ್ಟೆನ್ಸ್ ಟು ದಿ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ಆ ಕಾರಣಕ್ಕೆ ಸಿಲ್ವರ್ ಯಾವುದೇ ಆಗಲಿ ಒಂದು ಕಂಡಕ್ಟಿವಿಟಿ ಬೇಕು ಅಂದರೆ, ನಾನು ಹೇಳಿದಂಗೆ ನಿಮಗೆ ಸೆಮಿ ಕಂಡಕ್ಟರ್ ಡಿವೈಸಸ್ಗೆಲ್ಲ ಸಿಲ್ವರ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೋಲಾರ್ ಪ್ಯಾನಲ್ಸಿಂದ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಸಿಲ್ವರು ಬೆಳೆದಿದೆ. ಹಂಗಂತೇಳಿ ಇಲ್ಲಿ ಜನ ಏನು ತಟ್ಟೆ ಚೊಂಬು ಒಡವೆ ತಗೊಂಡು ಆ ಥರದಿಂದ ಡ್ರಿವನ್ ಬೈ ಮಾರ್ಕೆಟ್ ಡ್ರಿವನ್ ಅಲ್ಲ, ಇದು ಇಂಡಸ್ಟ್ರಿಯಲ್ ಡ್ರಿವನ್ ಪರ್ಪಸ್ಸಿಂದ ಬೆಳ್ಳಿ ಬೆಳೆದಿದೆ. ಇವಾಗ ಜೊತೆಗೆ ಏನಾಗಿದೆ, ಬೆಳ್ಳಿ ಕೂಡ ಇವಾಗ ಇಟ್ಸ್ ಗಾಟ್ ಎ ಪ್ರೆಷಸ್ ಟ್ಯಾಗ್. ಮುಂಚೆ ಇಂಡಸ್ಟ್ರಿಯಲ್ ಮೆಟಲ್ ಆಗಿತ್ತು, ಇವಾಗ ಬೆಳ್ಳಿ ಕೂಡ ಒಂಥರ ಪ್ರೆಷಸ್ ಟ್ಯಾಗ್ ಆಗೋಯ್ತು. ಎಲ್ಲರೂ ಚಿನ್ನ ತಗೊಳ್ಳೋವಾಗ ಚಿನ್ನ ತೆಗಿಯೋಕೆ ಆಗ್ದಿರೋರು ಏನು ಮಾಡ್ತಾರೆ, ಬೆಳ್ಳಿ ತಗೊತಾರೆ. ಅವ್ರ ಹತ್ರ ಎಷ್ಟು ದುಡ್ಡು ಇದೆಯೋ ಅಂತ. ಇನ್ನು ಮುಂದಕ್ಕೆ ಬೇಸ್ ಮೆಟಲ್ಸ್ ಕೂಡ ಇದೇ ಥರ ಆಗ್ಬೋದು. ಯಾಕೆಂದರೆ ಕಾಪರ್ ಆಗಲಿ, ಜಿಂಕ್ ಆಗಲಿ, ಅಲ್ಯೂಮಿನಿಯಂ ಆಗಲಿ, ಪ್ರತಿಯೊಂದರೂ ಇವಾಗ ಮೆಟಲ್ಸ್ ಮೇಲೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮ್ಮದು ಪ್ರೆಷಿಯಸ್ ಕ್ಯಾಟಗರಿ ಬರೋದ್ರಿಂದ ಏನು ಈಸಿ ಲಿಕ್ವಿಡಿಟಿ. ಇವಾಗ ಚಿನ್ನ ಯಾರೇ ಪರ್ಚೇಸ್ ಮಾಡಲಿ, ಬೆಳ್ಳೆ ಯಾರೇ ಪರ್ಚೇಸ್ ಮಾಡಲಿ, ತೆಗೆದಿಟ್ಕೊಂಡೆ ನನ್ನ ಭದ್ರ ಇದೆ. ಯಾವ ಥರ ಭದ್ರ ಇದ್ದೀರಾ? ಯಾಕಂದರೆ ಎಲ್ಲೋ ಒಂದು ಅಂಗಡಿಗೆ ಹೋದರೆ ಈ ಕಡೆ ಟೇಬಲಲ್ಲಿ ಇಟ್ಟರೆ ಈ ಕಡೆ ಟೇಬಲ್ ದುಡ್ಡು ಆಗ್ಬಿಡುತ್ತದೆ. ಅದೇ ಅವ್ರು ಶೇರ್ ತೆಗ್ದಿರಲಿ, ಬಾಂಡ್ ತೆಗ್ದಿರಲಿ, ಯಾವುದೂ ಆ ಥರ ಇನ್ಸ್ಟೆಂಟ್ ದುಡ್ಡು ಆಗುವಂಥದ್ದು ಯಾವುದೂ ಇಲ್ಲ. ಇಲ್ದರೆ ಮಾರ್ಕೆಟಲ್ಲಿ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟೇ ಮಾಡಲಿ, ಅದಕ್ಕೆಲ್ಲ ಪ್ರಾಪರ್ ಲೀಗಲ್ ಚಾನಲ್ಸಲ್ಲಿ ಹೋಗ್ಬೇಕಾಗತ್ತೆ. ಆಮೇಲೆ ಅದನ್ನು ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ, ಒಪಿನಿಯನ್ಸ್ ತೊಗೊಬೇಕಾಗತ್ತೆ. ಇದು ಒಂದು ಪ್ರೆಷಿಯಸ್ ಮೆಟಲ್ಸ್, ಚಿನ್ನ ಬೆಳ್ಳಿ ಈ ಕೈಯಲ್ಲಿದ್ದರೆ, ಈ ಕೈಯಲ್ಲಿ ಚಿನ್ನ ಇದ್ದರೆ ಈ ಕೈಯಲ್ಲಿ ಮೆಟಲ್ ದುಡ್ಡಾಗತ್ತೆ, ಈ ಕೈಯಲ್ಲಿ ಬೆಳ್ಳಿ ಇದ್ದರೆ ಈ ಕೈಯಲ್ಲಿ ಮೆಟಲ್. ಆ ಒಂದು ಈಸಿ ಲಿಕ್ವಿಡಿಟಿ ಇರೋ ಕಾರಣದಿಂದನೂ ಇದು ಸ್ವಲ್ಪ ನಾನ್ ರಿಲೇಟೆಡ್ ಇನ್ವೆಸ್ಟರ್ಸು. ಇವಾಗ ನಿಮ್ಮ ಮನೇಲಿ ಒಂದು ಮದುವೆ ಇದೆ ಅಂತ ಹೇಳಿದ್ರೆ ಹೌದು ಚಿನ್ನ ತೆಗೆದಿಡ್ಕೊಬೇಕು, ಹೌದು ನಮ್ಗೆ ಬೇಕಾಗತ್ತೆ, ಹೆಣ್ಮಗು ಮದುವೆ ಮಾಡಬೇಕು ಅಂತ. ಇವಾಗ ಆಗಿರೋದು ಹಂಗಲ್ಲ. ನನ್ನ ದುಡ್ಡು ಭದ್ರ ಆಗಲಿ, ಚಿನ್ನನೇ ತೆಗಿದಿರೋರು ಕೂಡ ಇವಾಗ ಚಿನ್ನ ತೊಗೊತಾ ಇದ್ದಾರೆ. ಅದರಲ್ಲಿ ಚಿನ್ನ ತೆಗಿಯೋಕ್ಕೆ ಶಕ್ತಿ ಇಲ್ಲ ಅನ್ನೋರು ಸಿಲ್ವರ್ ತೊಗೊತಾ ಇದ್ದಾರೆ. ಜೊತೆಗೆ ಇವಾಗ ತುಂಬ ಜನ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿ, ಇಲ್ಲ ಸಿಲ್ವರ್ ಡಿಮ್ಯಾಂಡ್ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ಕೆಲವರು ಎಕ್ಸ್ಪರ್ಟ್ ಒಪಿನಿಯನ್ಸ್ ತೊಗೊಂಡು ಅದ್ರ ಮೇಲೆ ಬಂದು ಯಾವತ್ತೂ ತಗೊಳ್ದಿರೋರು ಕೂಡ ಇವಾಗ ತಗೋತಾ ಇದ್ದಾರೆ. ಸರ್, ಈಗ ಇವತ್ತಿನ ದರವನ್ನ ನಾವು ನೋಡೋದಾದ್ರೆ, ಚಿನ್ನದ ದರ ಮತ್ತೆ ಏನು ಸಿಲ್ವರ್ ದರವನ್ನ ನೋಡೋದಾದ್ರೆ, ಇನ್ನ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಏರಿಕೆ ಕಾಣಬಹುದಾ? ಇಫ್ ಕಂಡರೆ ಎಷ್ಟರ ಮಟ್ಟಿಗೆ ಏರಿಕೆ ಆಗುವಂತ ಸಾಧ್ಯತೆ? ನೋಡಿ, ಬೆಳ್ಳಿ ರೀಸೆಂಟಾಗಿ 4,10,000 ಕೂಡ ಮುಟ್ಟಿತ್ತು ಬೆಳ್ಳಿ. ಇವತ್ತು 3 ಲಕ್ಷ ಇದೆ ಅದು ಬೆಳ್ಳಿ. ನಿನ್ನೆ 3,10,000 ಆಯಿತು, ಇವತ್ತು 3 ಲಕ್ಷ ಸುಮಾರಾಗಿದೆ ಬೆಳ್ಳಿ. ಚಿನ್ನ ಬಂದು 18,000 ಮುಟ್ಟಿತ್ತು, ಇವತ್ತು 17,000 ಚಿಲ್ಲರೆ ಇದೆ 24 ಕ್ಯಾರೆಟ್ ಚಿನ್ನ. ಇದು ಪರಿಸ್ಥಿತಿ ಇವಾಗ ಸ್ವಲ್ಪ ಗಂಭೀರವಾಗಿರೋದ್ರಿಂದ ಅಂಥ ಥ್ರೆಟ್ ಏನೂ ಇಲ್ಲ ಅಂತ ಕಾಣೋದ್ರಿಂದ ಸ್ಟೇಬಲ್ ಆಗಿದೆ. ಇದೇ ಈ ದಾಳಿಯಲ್ಲಿ ಏನಾದರೂ ಅಮೇರಿಕಾಗೆ ಏನಾದರೂ ಒದೆ ಬಿದ್ದಿದ್ರೆ ಅಕಸ್ಮಾತಾಗಿ, ಅಥವಾ ಇರಾನ್ ಅವರು ಪ್ರಪಂಚಕ್ಕೆ ಒಂಥರ ನಾವು ಒಂದು ಧ್ವಂಸ ಮಾಡ್ತೀವಿ ಅನ್ನೋ ಅವ್ರಿಗೊಂದು ಶಕ್ತಿ ಕೊಟ್ಟಿದ್ರೆ, ಇದು ಇಟ್ ಕೂಡ ಲೆಟ್ ಟು ವರ್ಲ್ಡ್ ವಾರ್ಗೆ ಒಂದು ಸೂಚನೆ ಆಗ್ತಿತ್ತು. ಆ ಥರ ಇವಾಗ ಇಲ್ಲಿರೋ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಅಂತೀವಿ. ಇವಾಗ ನೋಡಿ, ರಷ್ಯಾ ಬಂದು ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಕಸ್ಮಾತು
ಅಮೆರಿಕ ಬಂದು ಈ ಥರ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಏನಾದರೂ ರಷ್ಯಾ ಬಂದು ನಾವು ಇರಾನ್ ಸಪೋರ್ಟ್ ಮಾಡ್ತೀವಿ, ಅಥವಾ ಅಮೆರಿಕ ಬಂದು ಇನ್ನೊಂದು ಕಡೆ ನಾವು ಸಪೋರ್ಟ್ ಮಾಡ್ತೀವಿ, ಮತ್ತು ರೆಸ್ಟ್ ಆಫ್ ಯುರೋಪ್ ಒಂದು ಕಡೆ ಮಾಡ್ತೀವಿ ಅಂದರೆ ಒಂದು ಥರ್ಡ್ ವರ್ಲ್ಡ್ ವಾರ್ ಆಗೋ ಸೂಚನೆಗಳು ಬರುತ್ತೆ. ಆ ಥರ ಪ್ರಪಂಚನೇ ಅನುಕೂಲ ಆಗತ್ತೆ ನಾವಾಗ ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗುತ್ತೆ ಚಿನ್ನ ಬೆಳ್ಳಿ. ಎಷ್ಟಾಗ್ಬೋದು ಸರ್ ಒಂದು ಅಂದಾಜು? ನೋಡಿ, ಅದಕ್ಕೇನು ಲಿಮಿಟೇ ಇಲ್ಲ. ನೋಡಿ, ಕೋವಿಡ್ ಟೈಮಲ್ಲಿ ನಾವು 5,000 ಆದ್ರೂ ಹೆಚ್ಚಲ್ಲ ಅಂದ್ವಿ, 8,000 ಆದ್ರೂ ಹೆಚ್ಚಲ್ಲ ಅಂದ್ವಿ. ಇವಾಗ ಅದಕ್ಕೂ ಮೀರಿ ಇಲ್ಲರಿಗೂ ಬಂದಿದೆ. ಇನ್ನೂ ಈ ಥರ ಅನ್ರಿಲೇಟೆಡ್ ಆಗಿ ಏನಾದರೂ ಥ್ರೆಟ್ ಇದೆ ಅಂದರೆ ಇವಾಗ 17,000 ಇದೆ, 20,000 ಆದ್ರೂ ಆಶ್ಚರ್ಯ ಇಲ್ಲ, 25 ಆದ್ರೂ ಆಶ್ಚರ್ಯ ಇಲ್ಲ. ಬೆಳ್ಳಿ ಇವಾಗ ಯಾವತ್ತೋ ಒಂದ್ಸರಿ 4 ಲಕ್ಷ ಮುಟ್ಟು ಬಂದಿದೆ. ಅಕಸ್ಮಾತ್ ಅದು 4 ಲಕ್ಷ ಆಗಲಿ, 5 ಲಕ್ಷ ಆಗಲಿ, 7 ಲಕ್ಷ ಆಗಲಿ, ಯಾವಾಗ ಸುರಕ್ಷತೆ ಇಲ್ಲ ಅಂದರೆ ಇದು ಅನ್ಸರ್ಟನಿಟಿ ಪೀರಿಯಡ್ ಇದಾಗ್ಬೋದು. ಪ್ರಪಂಚ ಎಲ್ಲ ಯಾವಾಗ ಕಾಮ್ ಆಗಿರುತ್ತೆ, ಇಂಡಸ್ಟ್ರಿ ಎಲ್ಲ ಎಲ್ಲಿ ಫಂಕ್ಷನ್ ಆಗುತ್ತೆ, ಎಲ್ರಿಗೂ ಜಾಬ್ ಸೆಕ್ಯೂರಿಟಿ ಇರುತ್ತೆ ಆವಾಗ ಸ್ಟೇಬಲ್ ಆದಮೇಲೆ ಜನ ಮತ್ತೆ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆವಾಗ ಚಿನ್ನ ಬೆಳ್ಳಿ ಮೇಲೆ ವ್ಯಾಮೋಹ ಕಮ್ಮಿ ಆದಾಗ, ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಆದಾಗ ಆವಾಗ ಏನಾದರೂ ಕಮ್ಮಿ ಆಗೋ ಸಾಧ್ಯತೆಗಳು ಕಾಣುತ್ತೆ. ಸರ್, ಈಗ ಅಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ನಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಸಮಸ್ಯೆ ಆಗುವಂತ ಸಾಧ್ಯ, ಯಾಕಂದ್ರೆ ಮುಗ್ದಾದ್ಮೇಲೂ ಸಹ ಒಂದಷ್ಟು ದಿನಗಳು ಇಂಪೋರ್ಟ್ ಅನ್ನೋದು ಟ್ರಾನ್ಸಿಟ್ ಪ್ರಾಬ್ಲಮ್ ಬರ್ಬೋದು. ಯಾವತ್ತಿದ್ರೂ ಸೇಫ್ ಆಗಿ ಇಂಪೋರ್ಟ್ ಆಗತ್ತೆ. ಈ ಒಂದು ಸ್ಪೆಕ್ಯುಲೇಟಿವ್ ಬೈಯಿಂಗ್ ಆಗಿದೆ ನೋಡಿ, ನಾಳೆ ಜಾಸ್ತಿ ಆಗ್ಬೋದು, ತೆಗೆದಿಟ್ಕೊಳ್ಳೋಣ ಅನ್ನೋದು. ಇವಾಗ ಇದೊಂಥರ ಜೂಜಾಟನೂ ಆಗೋಗಿದೆ. ತುಂಬ ಜನ ಬೆಳ್ಳಿ ಚಿನ್ನದಲ್ಲಿ ಜೂಜಾಟನೂ ಆಡ್ತಾ ಇದ್ದಾರೆ. ಅದು ತುಂಬ ರಿಸ್ಕ್. ಅದು ನಿಮ್ಮ ವ್ಯೂವರ್ಸ್ಗೂ ನಾವು ಅದೇ ಹೇಳ್ತೀವಿ, ನಿಮಗೆ ನೆಸಿಟಿ ಇದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ, ಮಿನಿಮಮ್ ಆಗಿ ತೊಗೊಳ್ಳಿ. ಆಮೇಲೆ ಎಲ್ಲನೂ ಚಿನ್ನದ ಮೇಲೆ ಹಾಕ್ಬೇಡಿ. ನಿಮ್ಮ ಸೇವಿಂಗ್ಸಲ್ಲಿ ಮಾತ್ರ ನೀವು ಆಟ ಆಡಿ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ತೊಗೊಂಡೋಗಿದ್ರೆ ಒಂದೇ ಸಲ 100 ಗ್ರಾಮೇ ತೊಗೊಬೇಕು ಅಂತೇನಿಲ್ಲ. ನಮ್ಮ ಅಂಗಡಿಗಳಲ್ಲಿ 1 ಗ್ರಾಮು 2 ಗ್ರಾಮು ಆ ಥರ ಕಾಯಿನ್ಸ್ ಇರುತ್ತೆ. ನೀವು ತಗೊತಾ ಇದ್ರೆ ಅಕಸ್ಮಾತ್ ಇವತ್ತು ಕಮ್ಮಿ ನಾಳೆ ಜಾಸ್ತಿ ಇದ್ರೆ ಎಲ್ಲ ಒಂದು ಆವ್ರೇಜಿಗೆ ಬಂದು ಕುಂತ್ಕೊಳತ್ತದು. ದಿಢೀರಂತ ಹೋಗಿ ಸಾಲ ಮಾಡಿ ಇಲ್ಲ ಚಿನ್ನ ಜಾಸ್ತಿ ಆಗುತ್ತಂತ ಇವತ್ತು ತೊಗೊಂಡು ನಾನು 2 ತಿಂಗಳು ಬಿಟ್ಕೊಂಡು ಮಾರ್ತೀನಿ ಅಂತ ಆ ಥರ ಸ್ಪೆಕ್ಯುಲೇಟಿವ್ ಥಾಟ್ಗೆ ಹೋಗಬೇಡಿ. ಅದು ಯಾವತ್ತೂ ನಷ್ಟ ಆಗುತ್ತೆ. ಯಾಕೆಂದರೆ ಬೆಳ್ಳಿನಲ್ಲಿ ಸುಮಾರು ಅಹಮದಾಬಾದಲ್ಲಿ ಎಷ್ಟೋ ಬುಲಿಯನ್ ಡೀಲರ್ಸ್, ಎಷ್ಟೋ ವರ್ಷಗಳಿಂದ 100 ವರ್ಷದಿಂದ ಇದ್ದಂಥ ಒಂದು ವ್ಯಾಪಾರಿಗಳು ಎಲ್ಲ ಇವತ್ತು ಖಾಲಿಯಾಗಿದ್ದಾರೆ. ಯಾಕೆಂದರೆ ಬೆಳ್ಳಿ 4 ಆಗತ್ತೆ, 5 ಲಕ್ಷ ಆಗತ್ತೆ ಅಂತ ಹೇಳಿದ ತಗೊಂಡವರು 2.20 2.30 ಬಂದಾಗ ಅವ್ರ ಕೈಯಲ್ಲಿ ತಡೆಯೋಕ್ಕಾಗಿಲ್ಲ. ಅದು ಶಾರ್ಟ್ ಬುಕ್ಕಿಂಗ್ಸ್ ಅಂತಾರೆ. ಅದನ್ನು ಡಿಫ್ರೆನ್ಸ್ ಕಟ್ಕೊಡೋಕ್ಕಾಗಿಲ್ಲ. ತುಂಬ ಜನ ಅದರಲ್ಲಿ ಒದೆನೂ ತಿಂದಿದ್ದಾರೆ. ಸೊ ಯಾವುದೇ ಆಗಲಿ, ನಾವು ತಿನ್ನೋ ಆಹಾರ ಆಗಲಿ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ನಮ್ಗೆ ಏನು ಬೇಕೋ ಅಷ್ಟು ಇಟ್ಕೊಬೇಕು. ನಿಮ್ಮ ಚಿನ್ನ ಯಾವತ್ತಿದ್ರೂ ಬ್ಯಾಂಕಲ್ಲಿ ಒಂದು 30%, ನಿಮ್ಮ ಶೇರ್ಸು ನಿಮ್ಗೆ ಗೊತ್ತಿರೋ ವಿಷಯದಲ್ಲಿ ಬಾಂಡ್ಸಲ್ಲಿ 30%, ಇನ್ನೊಂದು 30% ಅಷ್ಟು ತೊಗೊಳ್ಳಿ ಅಷ್ಟೇ. ಚಿನ್ನ ಬೆಳ್ಳಿ ಇದ್ರ ಮೇಲೇ ಡಿಪೆಂಡೆಂಟ್ ಆಗಿ ತೊಗೊಂಡು ನಾಳೆ ದಿನ ಕ್ರ್ಯಾಶ್ ಆದರೆ ಕಳ್ಕೊಳ್ಳಬೇಡಿ. ಆಮೇಲೆ ನಿಮ್ಮ ಸೇವಿಂಗ್ಸಲ್ಲಿ ಮಾತ್ರ ತೊಗೊಳ್ಳಿ ಅಂತ ನಾನು ನಿಮ್ಮ ವೀಕ್ಷಕರಿಗೆ ಸೂಚನೆ. ಸರಿ, ಕೊನೆಯದಾಗಿ ಏನು ಅಂತಂದ್ರೆ ಒಂದಷ್ಟು ಜನರಲ್ಲಿ ಇರುವಂತಹ ಗೊಂದಲ ಏನು ಅಂತಂದ್ರೆ, ಸದ್ಯಕ್ಕೆ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಮುಂದೊಂದು ದಿನ ಇದು ಸಂಪೂರ್ಣವಾಗಿ ಕುಸಿಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ನಂಬಿಕೆ ತುಂಬಾ ಜನರಲ್ಲಿದೆ. ಯಾಕಂತಂದ್ರೆ ನಾವು ಹೋದಾಗೆಲ್ಲ ಕೇಳ್ತೀವಿ, ಈಗ ಸದ್ಯಕ್ಕೆ ನೋಡಿ, ಈಗ 1.5 ಲಕ್ಷದವರೆಗೂ ಬಂತು ಅಂತ ಇಟ್ಕೊಳ್ಳಿ 10 ಗ್ರಾಮಕ್ಕೆ. ಇಲ್ಲ, ಇದು 1.5 ಲಕ್ಷಕ್ಕಲ್ಲ, 70,000 ಇಳಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಸೊ ಅಂತವರಿಗೆ ತಾವ್ ಏನ್ ಹೇಳ್ತೀರಾ? ಇಳಿಯುತ್ತಾ ಅಥವಾ ಇಳಿದ್ರೆ ಎಷ್ಟು ಇಳಿಯಬಹುದು? ನಾರ್ಮಲಿ ಚಿನ್ನ ಬೆಳ್ಳಿ ಹತ್ತೋದೇನಂದ್ರೆ ಒಂದು 100% ಹತ್ತಿದೆ ಅಂದರೆ ಇಳಿಯೋದು ಒಂದು 10 to 30% ಇಳಿಯುತ್ತೆ. ಒಂದು ಲೆವೆಲ್ ಮುಟ್ಬಿಡುತ್ತೆ. ಅದು ಮುಟ್ಟಿದಾಗ ಅದು ಯಾವತ್ತೂ ಕಮ್ಮಿ ಆಗಲ್ಲ. ಆ ಥರ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂದರೆ, ಮೈನಿಂಗ್ ಆ್ಯಕ್ಟಿವಿಟಿನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಚಿನ್ನ ಸಿಕ್ಬಿಡ್ತು, ಅದು ಚಿನ್ನ ಬೇಕಾದಷ್ಟು ಸಿಗ್ತಾ ಇದೆ ಅನ್ನೋವಾಗ ಆ ಥರ ಪರಿಸ್ಥಿತಿ ಬಂದಾಗ ಮಾತ್ರ ಚಿನ್ನ ಕಮ್ಮಿ ಆಗುತ್ತೆ. ಇವತ್ತು ಯಾರು 5,000ದಲ್ಲಿ ತೊಗೊಂಡ್ರೋ 10,000ದಲ್ಲಿ ತೊಗೊಂಡ್ರೋ ಇವಾಗ ಚಿನ್ನನ ಇವತ್ತು 15,000 ಚಿಲ್ಲರೆ ಇದೆ 22 ಕ್ಯಾರೆಟು, 17,000 ಚಿಲ್ಲರೆ ಇದೆ 24 ಕ್ಯಾರೆಟು. ಏನೇ ಕಮ್ಮಿ ಆದ್ರೂ 10,000 ಲೆವೆಲ್ಗಿಂತ ಕಮ್ಮಿ ಆಗಲ್ಲ, 5 ಡಿಜಿಟ್ ಮಾರ್ಕಿಂತ ಕಮ್ಮಿ ಆಗಲ್ಲ. ಆ ಥರ ನೋಡೋಕ್ಕೋದ್ರೆ ಬೆಳ್ಳಿನೂ ಅಷ್ಟೇ. ಇವಾಗ 4 ಲಕ್ಷನೂ ಮುಟ್ಟಿತ್ತು, ಇವಾಗ 2,98,000 3 ಲಕ್ಷ ಸುಮಾರಿದೆ. ಅದು ಅಷ್ಟೇ, ಕಮ್ಮಿ ಅಂದರೆ ಒಂದು 2 ಲಕ್ಷ ಅಥವಾ ತೀರಾ ಕಮ್ಮಿ ಪ್ರೊಡಕ್ಟಿವಿಟಿ ನಮಗೆ ಮೈನಿಂಗಲ್ಲಿ ಸಿಕ್ತು ಅಂದರೆ 1.25 ಲಕ್ಷ ಆ ಥರ ಆಗುತ್ತೆ. ಹಳೆ ಬೆಲೆ ಬರುತ್ತೆ, ಯಾವತ್ತೂ ಬರೋದಿಲ್ಲ. ಸೊ ಆದ್ದರಿಂದ ನೀವು ಯಾವಾಗೂ ವೈಸ್ ಇನ್ವೆಸ್ಟರ್. ಪ್ರತಿಯೊಬ್ಬರು ಈಗ ಸಂಬಳ ಹೋಗೋರು, ಹೊಸದಾಗಿ ಮದುವೆ ಆಗಿ ಮಕ್ಕಳಾದವರು ವರ್ಷನೂ ಸ್ವಲ್ಪ ತೆಗ್ದಿಟ್ಟಿದ್ರೆ ಅವ್ರಿಗೆ ಇವತ್ತಿನ 2,000ದಲ್ಲಿ ಬೆಲೆಯಲ್ಲಿ ಸ್ವಲ್ಪ ತೊಗೊಂಡ್ವಿ, 3,000 ಸ್ವಲ್ಪ ತೊಗೊಂಡ್ವಿ, 5,000ದಲ್ಲಿ ತೊಗೊಂಡ್ವಿ, 10,000ದಲ್ಲೂ ಸ್ವಲ್ಪ ತೊಗೊಂಡ್ವಿ, ಇವಾಗ 17,000ದಲ್ಲೂ ಸ್ವಲ್ಪ ತೊಗೊಂಡ್ರೆ ಒಂದು ಆ್ಯಾವ್ರೇಜ್ ಆಗುತ್ತೆ ಮಧ್ಯದಲ್ಲದು. ಆ ಥರ ಮಿನಿಮಮ್ ಆಗಿ ತೊಗೊಂಡು ಆ್ಯಾವ್ರೇಜ್ ಮಾಡಿಟ್ಕೊಳ್ಳಿ. ಆಮೇಲೆ ನಾನು ಕಾಯ್ತೀನಿ ಒಂದೇ ಸಲ ತೊಗೊತೀನಿ ಅನ್ನೋವಾಗ ಕೂಡ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಯಾವಾಗೂ ಮಕ್ಕಳು ಮರಿ ಇರೋರು ಒಂದು
ಚಿನ್ನ ಬೆಳ್ಳಿ ಒಂದು ಮದುವೆ ಮಾಡಬೇಕು ಅನ್ನೋರು ಚಿಕ್ಕದಾಗಿ ತಗೊಂಡು ಕಾಪಾಡ್ಕೊಂಡ್ ಬಂದಿರೋದು ಅದು ಒಳ್ಳೇದಿದಾಗುತ್ತೆ. ತುಂಬಾ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಇವ್ರ ಏನು ಕರ್ನಾಟಕ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ನ ಖಜಾಂಚಿಗಳ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.